ಬಂಧುಗಳೇ, ದೃಷ್ಟಿ ಮಾಧ್ಯಮಕ್ಕೆ ಸ್ವಾಗತ. ಬಂಧುಗಳೇ, ಕರ್ನಾಟಕವನ್ನ ಆಳ್ವಿಕೆ ಮಾಡಿದ ಕನ್ನಡದ ಮೊದಲ ಮನೆತನ ಎಂಬ ಹೆಮ್ಮೆ ನಮ್ಮ ಕದಂಬರಿಗೆ ಸಲ್ಲುತ್ತದೆ. ಕದಂಬರ ಇತಿಹಾಸವನ್ನ ತಿಳಿಯುವಾಗ ನಾವು ಕೇವಲ ಉತ್ತರ ಕರ್ನಾಟಕದ ಭಾಗಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಅಧ್ಯಯನ ನಡೆಸುತ್ತೇವೆ. ಆದರೆ ದಕ್ಷಿಣ ಕರ್ನಾಟಕಕ್ಕೆ ಸೇರಿದ ಕದಂಬರ ಕುರುಹುಗಳು ಎಲ್ಲೂ ಉಲ್ಲೇಖವಾಗಿಲ್ಲ. ಇತಿಹಾಸಕಾರರು ಈ ಭಾಗದ ಬಗ್ಗೆ ಆಸಕ್ತಿ ತೋರದೇ ಇರುವುದು ಬೇಜಾರಿನ ಸಂಗತಿಯೇ ಸರಿ. ನಾವು ಇಂದು ನಿಮ್ಮ ಮುಂದೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕದಂಬರ ಆಳ್ವಿಕೆಯ ಕುರುಹನ್ನ ತಿಳಿಸಲು ಹೊರಟಿದ್ದೇವೆ. ನಮ್ಮಲ್ಲಿ ಬಹುತೇಕ ಮಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ತಿಳಿದಿದೆ. ಆದರೆ ಬಹುತೇಕರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಮೀಪದಲ್ಲಿರುವ ಬಳ್ಪದ ಕಾಂಜಿ ತ್ರಿಶೂಲಿನಿ ದೇವಸ್ಥಾನದ ಬಗ್ಗೆ ತಿಳಿದಿರಲು ಸಾಧ್ಯವಿಲ್ಲ. ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿಯ ರಮಣೀಯ ನೋಟ. ಹಚ್ಚ ಹಸಿರಿನ ಮಧ್ಯೆ ಒಂದು ಪುರಾತನ ದೇವಸ್ಥಾನ. ಈ ದೇವಸ್ಥಾನವು ಇತ್ತೀಚೆಗೆ ನಿರ್ಮಾಣವಾದ ದೇವಸ್ಥಾನವಲ್ಲ. ಇದು ಸರಿಸುಮಾರು 1200 ವರ್ಷಗಳ ಹಿಂದೆಯೇ ಕದಂಬರಿಂದ ನಿರ್ಮಿತವಾದ ದೇವಸ್ಥಾನವಾಗಿದೆ. ಈ ವಿಚಾರವನ್ನ ನಾವು ಹೇಳುತ್ತಿಲ್ಲ, ಬದಲಾಗಿ 1780ರ ದಶಕದ ಪ್ರಸಿದ್ಧ ಬ್ರಿಟಿಷ್ ಇತಿಹಾಸಕಾರ ಮೆಕ್ಕಿಂಜೆ ಕೈಶಿಯತ್ ತನ್ನ ಪುಸ್ತಕದಲ್ಲಿ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖಿಸಿದ್ದಾನೆ. ಮಾತ್ರವಲ್ಲದೆ ಇಲ್ಲಿ ನಡೆದ ಅಷ್ಟಮಂಗಳ ಪ್ರಶ್ನೆಯಲ್ಲಿಯೂ ಕೂಡ ಕದಂಬರ ಕಾಲದಿಂದಲೇ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಕಂಡುಬಂದಿದೆ. ಇಲ್ಲಿಯ ಶಿಲ್ಪಕಲೆ ಕದಂಬರ ಕಾಲದ ವಾಸ್ತುಕಲೆಗಳನ್ನ ನೆನಪಿಸುತ್ತವೆ. ಈ ಎಲ್ಲಾ ದಾಖಲೆಗಳಿಂದ ಕದಂಬರು ಕೇವಲ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕದಲ್ಲೂ ತಮ್ಮ ಆಳ್ವಿಕೆ ನಡೆಸಿದ್ದಾರೆ ಎಂಬುದು ತಿಳಿಯುತ್ತದೆ. ಕದಂಬರು ನಿರ್ಮಿಸಿದ ದೇವಸ್ಥಾನದ ವಿಶೇಷತೆಗಳನ್ನ ತಿಳಿಯೋಣ ಬನ್ನಿ. ಬಂಧುಗಳೇ, ಕದಂಬರ ಕಾಲದಿಂದ ಹಿಡಿದು ಇಂದಿಗೂ ನಿರಂತರವಾಗಿ ಪೂಜೆ ಹಾಗೂ ರಥೋತ್ಸವ ನಡೆಯುತ್ತಿರುವ ವಿಶೇಷ ದೇವಸ್ಥಾನ ಇದಾಗಿದೆ. ಸಾಕ್ಷಾತ್ ದೇವಿಯನ್ನ ಇಲ್ಲಿ ತ್ರಿಶೂಲ ರೂಪದಲ್ಲಿ ಪೂಜಿಸುತ್ತಾರೆ. ತ್ರಿಶೂಲ ರೂಪದಲ್ಲಿ ಪೂಜಿಸುವ ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದಾಗಿದೆ. ಕದಂಬರಾಜರು ತಮ್ಮ ಯುದ್ಧದ ಸಂದರ್ಭದಲ್ಲಿ ಈ ದೇವಿಯನ್ನ ಪ್ರಾರ್ಥಿಸುತ್ತಿದ್ದರು. ಇಲ್ಲಿ ಭಕ್ತರು ಭಕ್ತಿಯಿಂದ ದೇವರ ಮುಂದೆ ಪ್ರಾರ್ಥಿಸಿದರೆ ತಕ್ಷಣವೇ ಆಶೀರ್ವಾದ ನೀಡುವ ದೇವಿ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನದ ಒಂದು ಭಾಗದಲ್ಲಿ ವಾಯುಪುತ್ರ ಹನುಮಂತನ ವಿಗ್ರಹವಿದೆ. ವಿಶೇಷವೆಂದರೆ ಈ ವಿಗ್ರಹ ವರ್ಷಂಪ್ರತಿ ಬೆಳೆಯುತ್ತಾ ಇರುವುದು ದೈವಿಕ ಶಕ್ತಿಯೇ ಸರಿ. ಬಂಧುಗಳೇ, ಈ ದೇವಸ್ಥಾನದ ಗೋಡೆ, ನೆಲ ಹಾಗೂ ಮೇಲ್ಚಾವಣಿ ಎಲ್ಲವೂ ಸಂಪೂರ್ಣವಾಗಿ ಸೋಮನಾಥ ಶಿಲೆಗಳಿಂದ ನಿರ್ಮಿತವಾಗಿದೆ. ದೇವಸ್ಥಾನದ ಒಳಭಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ತೀರ್ಥಭಾವಿ ಇದೆ. ಈ ಬಾವಿಗೆ ಮುಖ್ಯವಾಗಿ ಗರ್ಭಗುಡಿಯಿಂದ ನೀರು ಬರುತ್ತದೆ ಹಾಗೂ ವರ್ಷ ಪೂರ್ತಿ ಈ ಬಾವಿಯಲ್ಲಿ ನೀರು ಬತ್ತುವುದಿಲ್ಲ. ತ್ರಿಶೂಲಿನಿ ದೇವಸ್ಥಾನದ ಪಕ್ಕದಲ್ಲಿಯೇ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿ ಇದ್ದು, ಒಂದೇ ಜಾಗದಲ್ಲಿ 2 ಹೆಸರಿನಿಂದ ಪೂಜಿಸಲ್ಪಡುವ ಪವಿತ್ರವಾದ ದೇವಿ ದೇವಸ್ಥಾನ ಇದಾಗಿದೆ. ಪುರಾತತ್ವ ಇಲಾಖೆ ಸುಮಾರು ಅಂದಾಜು 2 ಕೋಟಿಯಲ್ಲಿ ಜೀರ್ಣೋದ್ಧಾರಗೊಂಡ ಹಾಗೂ ಜೀರ್ಣೋದ್ಧಾರಗೊಳ್ಳುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ದೇವಸ್ಥಾನ ಇದಾಗಿದೆ. ಬಂಧುಗಳೇ,
ಇಷ್ಟೆಲ್ಲ ಶಕ್ತಿಯುತ ವಿಶೇಷ ದೇವಸ್ಥಾನ ಇನ್ನೂ ಕೂಡ ಚರಿತ್ರೆಯ ಇತಿಹಾಸದಲ್ಲಿ ಉಲ್ಲೇಖವಾಗದೇ ಇರುವುದು ಬೇಸರದ ಸಂಗತಿಯೇ ಸರಿ. ಇನ್ನಾದರೂ ಈ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಯಲಿ, ಚರಿತ್ರೆಯ ಪುಟಗಳಲ್ಲಿ ಸೇರಲಿ. ನೀವು ಒಮ್ಮೆ ಈ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯಿರಿ ಎಂಬುದು ನಮ್ಮ ಆಶಯ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಆಶೀರ್ವದಿಸಿ. ಪ್ರಯತ್ನ ನಮ್ಮದು, ಬೆಂಬಲ ನಿಮ್ಮದು. ಧನ್ಯವಾದಗಳು.